ಬರ್ತಿಲ್ಲ ಬರ್ತಾರೆ ನಾವು ಹೇಳ್ಕೊತಾ ಇದ್ದೀವಿ, ಬರ್ತಾರೆ, ಬರೋಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಅದು ಅವಕಾಶ ಮಾಡೋಕ್ಕೆ ಮುಂಚೆನೇ ಎಲ್ಲಾದ್ನೂ ನಾವು ಇದು ಮಾಡ್ತೀವಿ, ಕಷ್ಟ ಆಗ್ತದೆ. ಬಿಡಬೇಕು, ಅದೆಲ್ಲ ಬಿಟ್ಬಿಟ್ರೆ ಆಟೋಮ್ಯಾಟಿಕ್ಕಾಗಿ ಹೆಂಗಿತ್ತು ಅವ್ರು ಆಗುತ್ತೆ, ಆ ಥರನೇ ಬರ್ತಾರೆ ನಮ್ಮ ಏನು ಸಿಚುವೇಶನ್. ಮುಂಚೆನೇ ಮಾತಾಡ್ತಾರೆ, ಮಾತಾಡಿ ಕೆಲ್ಸದ್ದು ಮಾತಾಡಬೇಡಿ, ಬಿಟ್ಬಿಡಿ. ಅವ್ರು ಜನ ಪ್ರೂವ್ ಮಾಡ್ತಲೇ ಇದಾರಲ್ಲ. ಹೌದು, ಒಳ್ಳೆ ಪಿಕ್ಚರ್ ಬರ್ತಾನೆ ಇದೆ, ಅವಕಾಶ ಕೊಡಬೇಕು. ಅದಕ್ಕೇನಿದ್ರೆ ನಮ್ಮ ಥಿಯೇಟರ್ಸ್ಗಳಿದೆ ಎಲ್ಲ ಅವ್ರ ಸಪೋರ್ಟ್ ಸಿಸ್ಟಮ್ ಬೇಕು. ಈಗ ಏನಂತಾರೆ ಅವ್ರು ಕೆಲವು ಫಿಲ್ಮ್ ಮಾತ್ರ ಕೊಡ್ತಾರೆ, ಥಿಯೇಟ್ರ್ ಕೊಡಲ್ಲ. ಅದನ್ನು ಬಿಟ್ಟು ಅದನ್ನು ಬಿಟ್ಟು ಅದೆಲ್ಲ ಆಗಿ ಎಷ್ಟೋ ಸೂಪರ್ ಶೋ ಆಗಿಲ್ವಾ, ಸಿಂಪಲ್. ಆ್ಯಂಡ್ ಗೋಸ್ಟ್ ಬರ್ಬೇಕಾದ್ರೆ ನಾವು ಐದು ಫಿಲ್ಮ್ ಜೊತೆಲಿ ಬಂದು ಶೋಗೆ ತಂದು ಶೋಗೆ ಆಟೋಮೆಟಿಕಾಗಿ ಇಂಪ್ರೂವ್ ಆಯ್ತಾ ಹೋಯಿತು. ಏನು ಸಿ ಇಟ್ ಗೋ, ಚೆನ್ನಾಗಿ ಹೋಗುತ್ತೆ, ಏನಿದಿಲ್ಲ. ನಮ್ಮ ಫಿಲ್ಮ್ ಈ ಫಿಲ್ಮ್ ಎಲ್ಲ ಫಿಲ್ಮ್ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಅವಕಾಶ ಕೊಡಬೇಕು ಅಷ್ಟೇ. ನನ್ನ ಸಪೋರ್ಟ್ ಸಿಸ್ಟಮ್ ಒಂದು ಕಡೆ ಇದೆ ಸಾಲ, ಅಭಿಮಾನಿಗಳೆಲ್ಲ ಮಾಡ್ತಾ ಇರ್ತಾರೆ ಸಪೋರ್ಟ್. ಜೊತೆಲಿ ಸೋಷಿಯಲ್ ಮೀಡಿಯಾ ಅಲ್ಲ, ಅವ್ರು ಸ್ವಲ್ಪ ಇದು ಮಾಡಬೇಕು. ಅವಾಗ ಎಲ್ಲ ನಾವು ಗಾಡಿಡಕ್ಕಾಗುತ್ತೆ, ಹಂಗೆ ನಾವು ಯಾಕಂದ್ರೆ ಫುಲ್ ಪಿಕ್ಚರ್ ನೋಡಿ ಮಾಡಿದ್ದಾರೆ ಅವರು, ಅದು ಬಹಳ ವಿಶೇಷ. ಯಾಕಂದ್ರೆ ಪ್ರೊಡ್ಯೂಸರ್ಗೆ ಏನೋ ಹೇಳಿ ನಾನು ಹಿಂಗೆ ಹಂಗೆ ಅಂತೇಳಿ ಅದು ಆ ಥರ ಮಾಡಿಲ್ಲಲ್ಲ, ಅಲ್ಲೇ 100% ಬಂದ್ಬಿಡುತ್ತೆ. ಅವ್ರು ನೋಡಿ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೋದು, ಕಥೆ ಹೇಳಿ ಒಪ್ಪಿಸ್ಬೋದು, ಶಿವಣ್ಣ ಒಪ್ಪಿರ್ಬೋದು, ಯಾರೊಬ್ಬರು ಅದು ಸೆಕೆಂಡ್ರಿ. ಬಟ್ ಅವರು ಅದನ್ನೇ ಫುಲ್ ಮಾಡಿ ಎಡಿಟ್ ಮಾಡಿ ಪಿಕ್ಚರಲ್ಲಿ ತೋರಿಸಿ, ಇದನ್ನ ಪಿಕ್ಚರು, ಇದನ್ನ ನಾನು ಈ ಆರ್ಟಿಸ್ಟ್ ನೋಡ್ರಿ ನೀವು ಡಿಸೈಡ್ ಮಾಡ್ಕೊಳ್ಳಿ ಅನ್ನೋದು ಇದೆಯಲ್ಲ, ಅದು ತಮಾಷೆ ಅಲ್ಲ, ಅದು ನಿಜೋಣ. ಅವಾಗ ಇದು ಅನಿಮೇಷನ್ ಮಾಡೋದಕ್ಕೆ 1 ವರ್ಷ ತಗೊಂಡಿದ್ದಾರೆ. 1 ಇಯರ್ ಯಾರು ಮಾಡಕ್ ಸಾಧ್ಯ? ಅದನ್ನ 1 ಇಯರ್ ಟೈಮ್ ತಗೊಂಡಿದ್ದಾರೆ ಅನಿಮೇಷನ್ ಕೂಡ, ಡಬ್ಬಿಂಗ್ ಮಾಡಿ, ರೀರೆಕಾರ್ಡಿಂಗ್ ಮಾಡಿ, ಅಲ್ಲೇ ಕೊಟ್ಬಿಡಬೇಕು ಅವ್ರಿಗೆ ಬರಕ್ಕೆ. ಐ ಥಿಂಕ್ ಒಂದು ಡೈರೆಕ್ಟರ್ ಇದ್ದಂಥ ಕ್ಲಾರಿಟಿ. ಸೊ ಆ ಡೈರೆಕ್ಟರ್ ಇದ್ದಂಥ ಕ್ಲಾರಿಟಿ, ಅದರಿಂದಾಗಿ ಅವ್ರು ಏನು ಕನಸನ್ನ ಕಾಣ್ತಾ ಇದ್ರೆ ಅದನ್ನ ನಾವು ನೆರವೇರಿಸೋದಕ್ಕೆ ಅವ್ರ ಕೈಯಲ್ಲಿ ನಾವು ತೋರಿಸ್ತಾರೆ ಅಷ್ಟೇ. ಇದರಲ್ಲಿ ಏನಾಗಿದೆ ಈ ಸಿನಿಮಾದಲ್ಲಿ ಮಾತ್ರ ಸ್ವಲ್ಪ ಒಂದು ಪರ್ಫಾರ್ಮೆನ್ಸ್ ಅಲ್ಲೆಲ್ಲ ಚಾಲೆಂಜಸ್ ಇದೆ. ಸೊ ಅದನ್ನೆಲ್ಲ ಮಾಡ್ಬೋದಾ ಅನ್ನೋ ಡೌಟ್ ಇತ್ತು ನನಗೆ. ನಾನು ಒಂದು ಕನ್ವಿನ್ಸ್ ಮಾಡಿದೆ, ಬೇರೆ ಏನಾದರೂ ಹಾಕೋದಿಲ್ಲ ನೋಡಿ. ಆಮೇಲೆ ಅವ್ರಿಗಿಲ್ಲ ಇದು ನಾನೇ ಮಾಡಬೇಕು, ಆ ವಲ್ನರಬಿಲಿಟಿ ಬೇಕಿತ್ತು ಆ ಪಾತ್ರದ್ದು. ಹಾಗಾಗಿ ಅವರು ನಾನೇ ಮಾಡಬೇಕು ಅಂತ ಮಾಡಿದ್ರೆ ಅವ್ರ ಕಾನ್ಫಿಡೆನ್ಸ್ ನೋಡಿ ನಾನು ಆಮೇಲೆ ಓಕೆ ಮಾಡ್ಕೊಡ್ತೀನಿ. ಸೊ ಅದು ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡಿದ್ರ ಮೇಲೆ ಈಸಿ ಆಯ್ತು. ಆಮೇಲೆ ಎಲ್ಲ ಸೀನ್ ನನಗೆ ಮೇಕಿಂಗ್ ಫಸ್ಟ್ ಇಂಟ್ರೊಡಕ್ಷನ್ ಡೈಲಾಗು, ಆಮೇಲೆ ಉಪೇಂದ್ರ ಗಾಡಿ ಓಡಿಸ್ಕೊಂಡು ಅದು ನಾನು ತುಂಬ ಟೂ ಪೋರ್ಷನ್ ಅವ್ರಿಗೆ ಡೈಲಾಗ್ ಭಾಳ ಯೋಚನೆ ಕೊಡುತ್ತೆ ಎಲ್ಲರಿಗೂ. ನಾವು ಗೊತ್ತಾರೆ ಅಪಾರ್ಟ್ ಫ್ರಮ್ ದಟ್ ಮ್ಯೂಸಿಕ್, ಇನ್ನೊಂದು ಬರೀ ಸಾಂಗ್ಗೆ ಮ್ಯೂಸಿಕ್ ಅಲ್ಲ, ವೇ ಯು ಸ್ಟೋರಿ ಪ್ರೆಸೆಂಟ್ ಮಾಡ್ತಿರ್ತಾರೆ, ಅದು ಹೆಂಗೆ ಆರಾಧನೆ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತಿರ್ತಾರೆ ಇಂಪಾರ್ಟೆಂಟ್. ಎಲ್ಲ ಅನ್ಕೊಂಡು ಸಾಂಗ್ ಬಿಟ್ಟರೆ ಸಿನಿಮಾ ಅಂತ, ಸಾಂಗ್ ಜೊತೆಲಿ ಆರಾಧನೆ ಹೆಂಗೆ ಪ್ರೆಸೆಂಟ್ ಮಾಡ್ತಿರ್ತಾರೆ ಅಂತ, ಯಾಕೆ ಎನ್ಹಾನ್ಸ್ ಮಾಡುತ್ತೆ ಸೀನ್. ಒಂದು ಫೀಲ್ ಜನಗಳು ಕೂತ್ಕೊಂಡು ಥಿಯೇಟ್ರ್ ಆ ಫೀಲ್ ತಗೊಂಡ್ಬಿಡುತ್ತೆ. ಬರೀ ಆ ಪರ್ಫಾರ್ಮೆನ್ಸು ಇದಕ್ಕೆ ಜ್ಞಾನ ಬಂದು ಮಾಡಿಲ್ಲ, ಜೊತೆಲಿ ಸೀನ್ ಆ ಪ್ಲೇ ಆ ಬ್ಯಾಕ್ಗ್ರೌಂಡ್ ಕೊಡುವಾಗ ಆ ಎನ್ಹಾನ್ಸ್ ಆದಾಗ ಜನ ದೇ ಗೋಯಿಂಗ್ ಟು ದ